ನಮಸ್ಕಾರ. 24x7 ಕನ್ನಡ.com ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿಕ್ಷಣ. ಬನ್ನಿ, ಇವಾಗ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಯುವಕರಾಗಿ ಕೆಲಸ ಕಾರ್ಯಗಳು ಮಾಡಿಸ್ತಾರೆ. ನೀವು ಸಣ್ಣದಾದ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮುಷಾಕ್ ಮಿಯಾ, ಮೊಹಮ್ಮದ್ ಮಶಾಕ್ ಮಿಯಾ ಅಂತೇಳಿ. ಸರಿ, ಯಾವ ಗ್ರಾಮ ಪಂಚಾಯತ್ ಗೆದ್ದು ಸದಸ್ಯರಾಗಿದ್ದೀರಾ? ಸರ್ ರಾವೂರು ಗ್ರಾಮ ಪಂಚಾಯತ್ನಿಂದ ವಾರ್ಡ್ ನಂಬರ್ 1ರಲ್ಲಿ. ಹಾಂ ಸರ್, ರಾವೂರು ಗ್ರಾಮ ಪಂಚಾಯತಿಂದ ವಾರ್ಡ್ ನಂಬರ್ 1 ಗೆದ್ದು ಸದಸ್ಯರಾಗಿದ್ದೀರಾ? ಸರ್ ನೀವು ಗೆದ್ದಾಗ ಟೋಟಲ್ ಮತಗಳಂತೇಳಿ ಎಷ್ಟು ಬಂದಿವೆ ಸರ್? ಸರ್ ನನಗೆ 139 ಲೀಡ್ ಬಂದಿದೆ ಸರ್. ಹಾಂ ಸರ್. ಸರ್ ನಿಮ್ಮ ಟೋಟಲು 550ಇಂದ ಲೀಡಿಂಗು 139 ಓಟಿಂದ ಗೆದ್ದು ರಾಜಕೀಯ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್. ಸರ್ ರಾಜಕೀಯ ಜೀವನ ಹೆಂಗೆ ಅನಿಸ್ತದೆ ನಿಮಗೆ? ಏನು ಸರ್, ನಮ್ಮ ನೇತಾಗಳಿದ್ದಾರೆ, ನಮ್ಮದು ಸಾಹೇಬರು ಅದಾರ, ಅವರೆಲ್ಲ ಒಳ್ಳೆ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್. ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಯೂತ್ ನಲ್ಲಿದ್ದಾರೆ. ಅವರು ಯೂತ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಚಾನಲ್ ನಡೀತಾ ಇದೆ ಸರ್. ನೀವು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತೀವಿ ಸರ್? ಅವನು ಸುಮಾರು 10 ವರ್ಷದಿಂದ. 10 ವರ್ಷದಿಂದ. ಸರ್ ಯಾವ ಪಕ್ಷದ ಬೆನ್ನೆಲುಬು ಕೆಲಸ ಮಾಡ್ತಾ ಇದ್ದೀವಿ? ನಮ್ಮ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಸಪೋರ್ಟ್ ಆಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹೌದು ಸರ್. ಸರಿ ಸರ್, ಪರವಾಗಿಲ್ಲ. ಸರ್ ಇವಾಗ ಗೆದ್ದು 3.5 ವರ್ಷ ಕಾಲಾವಧಿ ಕಳೆದಿದ್ದೀರಾ? ಹೌದು ಸರ್. ಸರ್ ನಿಮ್ಮ ಗ್ರಾಮಕ್ಕೆ ಅಥವಾ ನಿಮ್ಮ ವಾಡಿ ಏನೇನು ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿಸಿದ್ದಾರೆ? ಭಾಳ ಕೆಲಸಗಳಾಗ್ಯಾವ ಸರ್. ಅವ್ರಿಗೆ ಹೇಳಪ್ಲೇ ಇಲ್ಲ. ಸರ್ ಅಂದರೆ ಆಗಲಿ, ಅದು ಆಗಲಿ, ಅಂಗನವಾಡಿ ಸ್ಕೂಲ್ಗಳಾಗಲಿ, ಬಿಲ್ಡಿಂಗ್ಗಳಾಗಲಿ ಎಲ್ಲ ಸಾಕಷ್ಟು ಕೆಲಸ ಆಗ್ಯಾವ ಸರ್. ಇವಾಗ ಅಂಗನವಾಡಿ ಅಥವಾ CC ರಸ್ತೆ, ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚಾಲಯ, ಆಶ್ರಯ ಮನೆ ಅಂತೇಳಿ ಎಲ್ಲ ಆಶ್ರಯ ಮನೆಗಳೂ ಆಗ್ಯಾವ ಸರ್. ನಮ್ಮ ಇದ್ರಾಗಲ್ಲಿ ಏನಿಲ್ಲ ಅಂದ್ರೂ ಮೈನಾರಿಟಿದಾಗ ಒಂದು 15-20 ಮನೆಗಳು ಹಾಕಿವಿ ಸರ್. ಸರಿ ಸರ್, ಪರವಾಗಿಲ್ಲ. ಸರ್ ಇನ್ನು ನಿಮ್ಮ ವಾಡಿಗೆ ಸಮಸ್ಯೆ ಅನ್ನೋದು ಏನೇನು ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಸರ್? ಇವಾಗ ಸಮಸ್ಯೆ ಇರ್ತಕ್ಕಂಥ ಸಮಸ್ಯೆಗಳು ಭಾಳ ಅವು ಸರ್. ಇನ್ನು ರೋಡ್ ಆಗ್ಬೇಕು, ಅವು ಆಗಬೇಕು. ನಮ್ಮ MLA ಏನು ಅದಾರ, ಅವರು ಮಾಡ್ತಾರೆ ಸರ್. ಅವರು ಹಂತವಾಗಿ ಆಗ್ತದೆ. ಒಮ್ಮೆ ಆಗಂದ್ರೆ ಆಗೋದಿಲ್ಲ, ಹಂತ ಕೈಗೊಳ್ತಾ ಕೈಗೊಳ್ತಾರೆ. ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಸರಿ ಸರ್. ಸರ್ ಇವಾಗ ನಿಮ್ಮ ಅದು ಇವಾಗ ಪಂಚಾಯತಿಲಿನೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇದ್ದಾರೆ ಸರ್. ಅವ್ರು ಕೂಡ ಸಂಪರ್ಕ ಇದೆ ಸರ್? ಚೆನ್ನಾಗಿದೆ ಸರ್. ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಕಾರ್ಯಗಳು ಮಾಡ್ತಾರೆ. ಸರಿ ಸರ್, ಪರವಾಗಿಲ್ಲ. ಸರ್ ಇವಾಗ ನಿಮ್ಗೆ ರಾಜಕೀಯ ಬರೋಕ್ಕೆ ಸಪೋರ್ಟ್ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರೆ? ನಮ್ಮ ರಾಜಕೀಯ ಸಪೋರ್ಟ್ ಗುರುಗಳು ಅಂದರೆ ಮಾಪಣ್ಣ ಗಂಜಿಗೇರಿ. ಹಾಂ ಸರ್, ಅವರೇ ಅವರು ನಮ್ಮ ಗುರುಗಳು. ನಮ್ಮ ಸಾಹೇಬರು ಅಂದರೆ ಅವರು ಏನು ದೊಡ್ಡ ಸಾಹೇಬರು ಅದಾರ. ನಮ್ಮದು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು. ಹಾಂ ಸರ್. ಕೇಂದ್ರ ರೈಲ್ವೆ ಸಚಿವರು. ಹಾಂ ಸರ್. ಅವರೇನಾದ್ರು ನಮ್ಮ ಎಲ್ಲರೂ ಅವರೇ ನಮಗೆ ಅವರೇ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅವರೇ ಎಲ್ಲ ನೇತಾ. ನಮ್ದು ಏನು ಹಿರಿಯ ಗುರುಗಳು, ಒಂದು ತಂದೆ ಸ್ವಲ್ಪ ಮನುಷ್ಯರು. ಸರಿ ಸರ್. ಸರ್ ಇವಾಗ ನೀವು ನಿಮ್ಮ ಮನೆಯಲ್ಲಿ ನೀವೇ ರಾಜಕೀಯಕ್ಕೆ ಮೊದಲ ಬಾರಿ ಬಂದಿರೋ ಸರ್? ಯಾರಾದರೂ ಬಂದ? ನಮ್ಮ ತಂದೆಯವರು 40 ವರ್ಷದಿಂದ ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ. ಹಾಂ ಸರ್. ಅವ್ರು ನಿಮ್ಮ ತಂದೆಯವ್ರ ನಂತರ ನೀವೇ ರಾಜಕೀಯಕ್ಕೆ ಬಂದಿದ್ದಾರೆ? ನಮ್ಮ ತಂದೆಯವರು ಮೊದಲು JP ಮೆಂಬರ್ ಆದರು, TPS ಮೆಂಬರ್ ಆದರು, ಮತ್ತು ಬ್ಲಾಕ್ ಪ್ರೆಸಿಡೆಂಟ್ ಚಿತ್ತಾಪುರ್ ಅದು ಆದರು. ಈ KPPC ಮೆಂಬರ್ ಆಲ್ರೆಡಿ ಈಗ ಕೊಟ್ಟಿದ್ದಾರೆ. ಸರಿ ಸರ್. ಸರ್ ಇವಾಗ ನೀವು ಇನ್ನೂ ಮುಂದೆ ಬೀಳ್ಬೇಕನ್ನೋ ಆಸೆ ಇದೆ ಸರ್? ಇದೇ ಸರ್, ಆಸೆ ಆಗಿರೋದಿಲ್ಲ. ಆಸೆ ಆಕಾಂಕ್ಷೆ ಎಲ್ಲರೂ ಮಂದಿ ಇರ್ತಾರೆ. ಆಶೀರ್ವಾದ ಆಗ್ಬೇಕು ನಮ್ಮ ಸಾಹೇಬರು. ಸರ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ ನಿಮ್ಮ ರಾಜಕೀಯ? ಇಲ್ಲ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಸರಿ ಸರ್. ಸರ್ ಇವಾಗ ನೀವು ಗೆದ್ದಾಗ ನಿಮ್ಮ ವಾರ್ಡಿನ ಜನರೇ ಕಾಣುತ್ತೆ, ಓಟ್ ಹಾಕಿ ಕೃತಜ್ಞತೆ ತೋರಿಸ್ಬೋದು ಸರ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರೇನು ಸರ್, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅವರಿಗೆ ಎಲ್ಲರಿಗೆ ಧನ್ಯವಾದಗಳು. ಸರಿ ಸರ್. ಸರ್ ಇವಾಗ ನಮ್ಮ 24x7 ಕನ್ನಡ.com ಜೊತೆ ಮಾತಾಡ್ತಿದ್ದಾರೆ, ಏನು ಅನಿಸ್ತದೆ ನಿಮಗೆ? ಚೆನ್ನಾಗಿ ಅನಿಸ್ತದೆ ಸರ್. ಖುಷಿ. ಮತ್ತು ನೀವು 24x7 ಏನು ನೀವು ಬಂದು ಇದು ಮಾಡಿದ್ರೆ ತಾವು ಎಲ್ಲ ಭಾಳ ಇದು ಚೆನ್ನಾಗಿ. ಸರಿ ಸರ್, ಹಿಂಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ಹೇಳ್ತಾ ಧನ್ಯವಾದಗಳು ಸರ್.